ಹಾಗಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾವೆ. ಇವಾಗ ನಾವು ನಿನ್ನೆ ಸೋನ್ಮಾರ್ಗಲ್ಲಿ ಸ್ಟೇ ಆಗಿದ್ವಿ. ಇವಾಗ ನಾವು ಇಲ್ಲಿಂದ ಬಿಡ್ತಾಯಿದ್ದೀವಿ. ಇಲ್ಲಿಂದ ಬಿಟ್ಟು ಡೈರೆಕ್ಟಾಗಿ ನಾವು ಹೋಗ್ತಾ ಇರಬೇಕು ಇವಾಗ ಲದಾಖ್. 400 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಕಾರ್ಗಿಲ್ಗೆ ಹೋಗ್ತೀವಿ. ಕಾರ್ಗಿಲಿಂದ ಡೈರೆಕ್ಟಾಗಿ ಹೋಗ್ತೀವಿ. ಬಿಸಿಲು ಬಂದಿದೆ ನೋಡಿ ಆ ಥರ ವ್ಯೂ ಇದೆ ಅಂಥೇಳಿ. ಅರ್ಲಿ ಮಾರ್ನಿಂಗ್ ಇಲ್ಲೆಲ್ಲ ಸ್ನೋ ಬಿದ್ದಿದೆ ನಿನ್ನೆ ನೈಟೆಲ್ಲ. ಅಲ್ಲಿ ಫುಲ್ ಲಾಸ್ಟ್ ಥರ ನಿಮಗೆ ಸ್ನೋ ಕಾಣ್ತಿದೆ. ಅದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ. ನಾವು ಉಳ್ಕೊಂಡಿದ್ದು ಸೋನ್ಮಾರ್ಗ್ ವಿಲ್ಲಾ ಅಂಥೇಳಿ. ಚಲೋ ಇದೆ, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅನಿಸಿತ್ತು. ಗಾಯ್ಸ್ ಎಷ್ಟು ಚಲೋ ಇದೆ ಅಂಥೇಳಿ. ಈ ಥರ ನಮಗೆ ಮೌಂಟೇನ್ ಸಿಕ್ಕರೆ ಎಷ್ಟು ಚಲೋ ಇರುತ್ತೆ. ವಾವ್, ಬ್ಯೂಟಿಫುಲ್. ಅಲ್ಲಿ ನೋಡಿ ಇಷ್ಟೆಲ್ಲ ಮಿಡಿಲಲ್ಲಿ ಇಟ್ಕೊಂಡು ಅಲ್ಲಿ ಒಂದು ಸ್ನೋ ಕಾಣ್ತಿದೆ. ಈ ಕಡೆ ಎಲ್ಲ ಗಿಡಗಳಿದಾವೆ. ಇದೆಲ್ಲ ನಿಮಗೆ ಕಾಶ್ಮೀರ್ ವ್ಯಾಲೀಸ್ ಅಂತಲೇ ಕರಿಬೋದು ಅಂತ ಹೇಳ್ತೇವೆ. ಇವು ಕಾಶ್ಮೀರ್ ವ್ಯಾಲೀಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಇರ್ತಾವೆ. ಏನಿದೆ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಇದೆ. ನೆಕ್ಸ್ಟ್ ಲೆವೆಲ್. ಯಾವ ಥರ ಇದೆ ಅಂಥೇಳಿ. ವ್ಯಾಲಿ, ಇಲ್ಲಿ ಕೆಳಗಡೆ ನೀರು, ಮೇಲೆ ಕಾಶ್ಮೀರ್ ವ್ಯಾಲಿ, ಆಮೇಲೆ ಇಲ್ಲಿ ಸ್ನೋ ಮೌಂಟೇನ್ಸ್, ಈ ಥರ ಹೈವೇ, ನಮ್ಮ ಗಾಡಿ, ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್. ಮಾರ್ನಿಂಗ್ ನನಗೆ ಮಾರ್ನಿಂಗ್ ಬೂಸ್ಟ್ ಆಗ್ಬಿಡುತ್ತೆ. ನನಗೆ ಬೂಸ್ಟ್ ಕೊಡೋದೇ ಬೇಕಾಗಿಲ್ಲ, ಆ ಥರ ಇದೆ. ನೆಕ್ಸ್ಟ್ ಲೆವೆಲ್ ಮಾತ್ರ. ಈ ಥರ ಎಲ್ಲ ನೋಡಿ, ಈಗ ಸ್ವರ್ಗ ಇದು. ಬರ್ರಿ ಗಾಯ್ಸ್, ಲೈಫ್ ಟೈಮಲ್ಲಿ ಒಂದು ಸತಿ ಬಂದು ಹೋಗ್ರಿ. ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಆಯ್ತು ಗಾಯ್ಸ್. ಇವಾಗ ನಾನ್ ಸ್ಟಾಪ್ ಕಾರ್ಗಿಲ್ ಹೋಗಬೇಕು. 4 ಅವರ್ಸ್ ಇದೆ ಜರ್ನಿ. ಇಲ್ಲೆಲ್ಲ ನಿಮಗೆ ಬ್ರೇಕ್ಫಾಸ್ಟ್ ಏನು ಪ್ರಾಬ್ಲಮ್ ಆಗೋಲ್ಲ, ನಿಮಗೆಲ್ಲ ಸಿಗ್ತದೆ. ಬ್ರೆಡ್ ಆಮ್ಲೆಟ್, ಇಲ್ಲ ಪರೋಟ, ಕಾಫಿ, ಟೀ ಅವೆಲ್ಲ ಸಿಕ್ಬಿಡುತ್ತೆ. ಈ ಕಡೆ ಎಲ್ಲ ವ್ಯೂ ಪಾಯಿಂಟಲ್ಲಿ ಒಂದೊಂದು ವ್ಯೂ ಪಾಯಿಂಟ್ ಕಡೆಗೆಲ್ಲ ನಿಂದ್ರಿಸಿರ್ತಾರೆ ನೋಡಿ. ನಮ್ಮ ಆರ್ಮಿಯವ್ರದ್ದು ಹೋಗ್ತಾ ಇದ್ದಾರೆ, ಆರ್ಮಿ ಕ್ಯಾಂಪ್ ಅವರು. ಜೈ ಹಿಂದ್, ದ ಇಂಡಿಯನ್ ಆರ್ಮಿ, CRPF, BSF, CRPF ಇವೆಲ್ಲ ನಮ್ಮದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಆರ್ಮಿ ಗಾಯ್ಸ್. ನೋಡಿ ಗಾಯ್ಸ್ ಯಾವ ಥರ ಇದೆ ಅಂಥೇಳಿ ವ್ಯಾಲೀಸ್. ಅಲ್ಲಿ ಪ್ರತಿಯೊಂದು ಟರ್ನಿಗೂ ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗ್ತಾವೆ. ಆಮೇಲೆ ಫೀಲ್ ಎಂಜಾಯ್ ಮಾಡ್ಬೋದು ನೀವು. ಆಮೇಲೆ ಇದು ಪ್ರಾಬ್ಲಮ್ ಏನಂದರೆ ನಮ್ಮ ಗಾಡಿ 60 ಮೇಲೆ ಹೋಗೋಲ್ಲ ಇಲ್ಲಿ, ಯಾಕಂದರೆ ಭಾಳ ಮೇಲಿದ್ವಲ್ಲ, ಹಾಗಾಗಿ. ನ್ಯಾರೋ ರೋಡ್ಸ್ ಇದ್ದಾವೆ. ಮುಂದೆ ಬರೋರು ಒಂದೇ, ನಾವು ಹೋಗೋನು ಒಂದೇ ರೋಡ್ ಆಗುತ್ತಾ. ವಾವ್, ಸೂಪರ್. ನೋಡಿ ಗಾಯ್ಸ್, ವಾವ್, ಸೂಪರ್ ಗಾಯ್ಸ್. ಇಲ್ಲೆಲ್ಲ ನಿಮಗೆ ಕಾಶ್ಮೀರಿ ಆ್ಯಪಲ್ಸ್ ಎಲ್ಲ ಅಂತೆಲ್ಲ ಫುಲ್ ಫೇಮಸ್ ಇದೆ. ಅದು ನಿಮಗೆ ಮುಂದೆ ಸಿಗುತ್ತೆ. ರೈಟ್ ಸೈಡಿಗೆಲ್ಲ ತೋಟದಾಗ ಹಾಕಿರ್ತಾರೆ, ಮನೆ ಕಡೆ ಎಲ್ಲ ಸೈಡಿಗೆಲ್ಲ ಭಾಳ ಚೀಪ್ ರೇಟಾಗಿ ಸಿಗ್ತಾವೆ. ಇಲ್ಲೆಲ್ಲ ಒಳ್ಳೆ ಜವಾರಿ ಅಂತೀವಿ ನಾವು, ಹೈಬ್ರಿಡ್ ಅನ್ನೋಂಗಿಲ್ಲ, ಜವಾರಿ ಅಂತೀವಿ. ಆ ಥರ ಪ್ಯೂರ್. ಇದೆಲ್ಲ ಚೆಕಿಂಗ್ ಇರುತ್ತೆ ಗಾಯ್ಸ್, ಹುಷಾರಾಗಿ ಹೋಗಬೇಕು. ಇಲ್ಲಿ ನೋಡಿ ಶಿಪ್ಸ್ ಯಾವ ಥರ ಇದೆ ಅಂತ. ಏನೋ ಆಗಿದೆ ಗಾಯ್ಸ್ ಅಲ್ಲಿ. ಓಕೆ, ಇಲ್ಲಿ ಬ್ರಿಡ್ಜ್ ಇದೆನಾ? ರಿವರ್ ಕ್ರಾಸಿಂಗ್ ಬ್ರಿಡ್ಜ್ ಇದೆ ಅಲ್ಲಿ. ಯಾವ ಥರ ಇದೆ ಶಿಪ್ಸ್ ಇಲ್ಲಿ. ನಮ್ಮ ಕಡೆ ಸಿಕ್ಕಂಗೆ ಸಿಗೋಲ್ಲ ಇಲ್ಲಿ ಬೇರೆ ಥರ ಇದ್ದಾವೆ.
ನೋಡಿ ಎಷ್ಟು ಚಲೋ ಚಲೋ ಇದಾವೆ, ಕ್ಯೂಟ್. ವಾವ್, ನೋಡಿ ಗಾಯ್ಸ್, ಎಲ್ಲೆಲ್ಲ ಇದು ಅನುಭವಿಸ್ಬೇಕಂದ್ರೆ ಇಲ್ಲಿ ಬರ್ಬೇಕು ಗಾಯ್ಸ್ ನೀವು ಅಷ್ಟೇ. ಯಾರ್ಯಾರು ನೋಡತ್ತೀರಿ ಎಲ್ಲರಿಗೂ ಹೇಳತ್ತೀನಿ ನಾನು, ಬರ್ಬೇಕು ಒಂದು ಸತಿ. ಮನ್ಯಾಗ ಕುಂತ್ಕೊಂಡು ಏನು ಸಿಗಲ್ಲ. ಇಂಥ ಜರ್ನಿ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅದು ಮತ್ತು ನಿಮಗೆ ಪೇರೆಂಟ್ಸ್ ಪರ್ಮಿಷನ್ ತೊಗೊಂಡು ಬಂದಿದ್ರಂದರೆ ಅದರದಷ್ಟು ಪುಣ್ಯ ನೀವು ಎಲ್ಲಿ ಪಡೆದಿರೋಂಗಿಲ್ಲ ಗುಣ. ನೋಡಿ, ದರಾಸ್ 58, ಕಾರ್ಗಿಲ್ 115. ಏನೋ ಒಂದು 4 hours ಆಗುತ್ತೆ ಗೈಸ್. ರೋಡ್ಸಲ್ಲಿ ಹಿಂಗೆ ಇದೆಯಲ್ಲ, ಸ್ವಲ್ಪ ಆರಾಮ್ ಹೋಗೋಣ ಅಂತೇಳಿ. ಯಾಕೆ ಆರಾಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ, ರಿಸ್ಕ್ ಬೇಡ. ಇಲ್ಲಿ ಮುಂದೆ ಜೊಜಿಲ್ಲಾ ಟನಲ್ ಅಂತ ಬರುತ್ತೆ ಗೈಸ್, ಸಖತ್ತಾಗಿದೆ ಅದು. ನೋಡಿ ಗೈಸ್, ಪ್ರತಿಯೊಂದು ಟರ್ನಿಂಗ್ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿ ಗಾಯ್ಸ್, ರೋಡ್ ಯಾವ ಥರ ಇದೆ ಅಂತೇಳಿ. ವಾವ್, ಮುಂದೆ ಸ್ನೋ, ರೈಟ್ ಸೈಡ್ ಕಾಶ್ಮೀರ್ ವ್ಯಾಲಿ ರೋಡ್ ಇದೆ. ಮಿಡಿಲಲ್ಲಿ ನಮ್ಮ ಗಾಡಿ ಇದೆ, ಕರ್ನಾಟಕ 36 ರಾಯಚೂರು ಕಡೆಯಿಂದ ಬಂದಿದ್ದೀನಿ ನಾನು. ನೋಡಿ, ಇಲ್ಲೆಲ್ಲ ಓಡಿಸ್ಬೇಕಂದ್ರೆ ಸ್ವಲ್ಪ ಮಜಾ ಬರುತ್ತೆ, ಆಮೇಲೆ ಸ್ವಲ್ಪ ಡೇಂಜರಸ್ ಗುಣ. ಹುಷಾರಾಗಿ ಓಡಿಸ್ಬೇಕು, ಯಾಕಂದರೆ ಯಾವಾಗ ಎಲ್ಲಿ ಟರ್ನ್ ಬರ್ತಂತ ಅಂತ ಹೇಳಕ್ಕೆ ಬರೋಲ್ಲ. ಸಡನ್ಲಿ ಕಾರ್ಸ್ ವಿತೌಟ್ ವಾರ್ನಿಂಗ್ ಬಂದುಬಿಡ್ತಾರೆ ಹಂಗೆ. ಅವ್ನು ನೋಡಿ ಗಾಯ್ಸ್, ಎಷ್ಟು ಸೌಂಡ್ ಇದಿದೆ. ಸ್ಯಾಂಟ್ರೋನ ಆಲ್ಟೋ ಇದೆ, ಹೊಸ ಆಲ್ಟೋ. ಹೆಂಗೆ ಹೊಡಿತಾ ಇದ್ದಾನೆ ಅವನು. ಗೊತ್ತಾಗಲ್ಲ, ಸಡನ್ಲಿ ಬಂದುಬಿಡ್ತಾರಲ್ಲ. ನೋಡ್ಕೊತಿರ್ಬೇಕು, ಮಿರರ್ಸ್ ಎಲ್ಲ ನೋಡ್ಕೊತಿರ್ಬೇಕು. ಮಿರರ್ಸ್ ಮಾತ್ರ ನೋಡಲೇಬೇಕು ಗಾಯ್ಸ್. ಇಲ್ಲಿ ಮಿರರ್ಸ್ ನೋಡ್ಲಾರ್ದ ನೀವು ಹೊಡೆದಿರಂದರೆ ಹಿಂದಲಿಂದ ಹಾಕೇ ಬಿಡ್ತಾರೆ ಅಷ್ಟೇ. ಇಲ್ಲಿ ನೋಡ್ಬೋದು ಗಾಯ್ಸ್ ನೀವೆಲ್ಲ. ಸೊ ವಾಟರ್ ಕ್ರಾಸಿಂಗ್, ಆಮೇಲೆ ಕೆಳಗೆಲ್ಲ ಸ್ನೋ ಎಲ್ಲ ಬಿದ್ದಿದೆ. ಈ ಕಡೆಲ್ಲ ಸ್ನೋ ನೋಡಿ ಹೆಂಗೆ ಬಿದ್ದಿದೆ. ಕೆಲವೊಬ್ಬರು ಇಳಿತಾ ಇದ್ದಾರೆ. ನಾವು ಮುಂದೆ ಹೋಗೋಣ ಅಂತ. ಮುಂದಾನೆ ಸಿಗುತ್ತೆ ನಮಗೆ, ಈ ಥರನೇ ಸಿಗುತ್ತೆ, ಸೊ ಟೆನ್ಷನ್ ಇಲ್ಲ. ಸುಮ್ಮನೆ ನಿಂದ್ರಿಸಿ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ. ನಿಮಗೆ ಸುಮಾರು ಸಿಗುತ್ತೆ ಈ ಥರ, ಫುಲ್ಲು ಈ ಥರನೂ ಸಿಗುತ್ತೆ. ಅದರಲ್ಲಿ ಫುಲ್ಲು ಇದಿದೆ.
ನಮ್ಮ ಫ್ರೆಂಡ್ ಅದು ಕೆ ಪಾಸಿಂಗ್ ಅವರು, ಬೆಂಗಳೂರು ಪಾಸಿಂಗ್ ಅವರು ಕೈ ಮಾಡಿರು. ನಿಮಗೆ ಇಲ್ಲಿ ಹೆಂಗಂದ್ರೆ ಗಾಯ್ಸ್, ನಮ್ಮ ಕರ್ನಾಟಕ ಮಂದಿ ಅಂದ್ರೆ ಸಾಕು ಗಾಯ್ಸ್. ಒನ್ ಟೈಪ್ ಹೆಂಗಂದ್ರೆ ಖುಷಿ ನಮಗೆ, ಅಷ್ಟು ದೂರದಿಂದ ಬಂದಿರ್ತೀವಲ್ಲ, ಯಾರೋ ಒಬ್ಬರು ಕರ್ನಾಟಕ ಮಂದಿ ಯಾವ್ದಾನ ಇರಲಿ, ಯಾವ್ದಾನ ಊರಲ್ಲಿ ಸಿಕ್ಬಿಟ್ರೆ ನಮ್ಗೆ ಖುಷಿ. ಆ ಥರ ನಮಗೂ ಖುಷಿ, ಅವ್ರಿಗೂ ಖುಷಿ ಗಾಯ್ಸ್. ನೋಡಿ ಆ ಥರ ಇದೆ ನೋಡಿ. ಇಲ್ಲೆಲ್ಲ ಮಸ್ತ್ ಸ್ನ್ಯಾಕ್ಸ್ ತೆಕ್ಕೊಂತ ಊಟ ತಗೊಂಡು ಕುಂದಿರ್ತಾರೆ ರೀ. ಮಜಾ ಇರ್ತೈತಿ. ರಾತ್ರಿಯಲ್ಲಿ ಟೆಂಟು ಹಾಕ್ತಾರೆ ಕೆಲವು ಮಂದಿ, ಲೇಟಾಗಿ ಬಂದವರು ರೂಮ್ ಸಿಗಲಿಲ್ಲ ಅಂದರೆ. ಕೆಲವರು ರೂಮ್ ಸಿಕ್ಕಿಲ್ಲ ಅಂದರೆ ಬೇಕಂತ ಟೆಂಟ್ ತೊಗೊಂಬನೇ ಇಲ್ಲಿ ಸ್ಟೇ ಮಾಡ್ಬೇಕಂತಲೂ ಬರ್ತಾರೆ. ಯು ಆರ್ ಎಟ್ ಜೋಜಿಲಾ ಆಟಿಟ್ಯೂಡ್ 11649 ಫೀಟ್. ನೋಡಿ ಗಾಯ್ಸ್, ಏನಾಯಿತು? ಹಾಂ, ಅಲ್ಲಿತ್ತಲ್ಲ ಪಾಸ್, ಜೋಜಿಲಾ ಪಾಸ್ ಇತ್ತಲ್ಲ, ಅಲ್ಲೇ ತಗೊತಿದ್ವಲ್ಲ ಫೋಟೋ. ಹಲೋ ಗಾಯ್ಸ್, ಇಲ್ಲಿ ನೋಡಿ, ಎಲ್ಲಿದ್ದೋರು ನಮ್ಮದು ಮಾನ್ಸೂನೇ. ನಾವು ಮಾನ್ಸೂನ್ ಅಂತ ಓಡಾಡ್ತಿದ್ವಿ. ಇಲ್ಲೆಲ್ಲ ಒಂದು ಐಸಲ್ಲಿ ಮಾಡತ್ತೀವಿ. ನಮ್ಮ ಕಡೆ ಸೌತ್ ಕಡೆ ಎಲ್ಲ ಫುಲ್ ಮಳೆ ಆಗ್ತಾಯಿದೆ. ಈ ಕಡೆ ಬಂದೆಲ್ಲ ನಾವು ಐಸೆಲ್ಲ ನೋಡ್ತಾ ಇದ್ದೀವಿ. ಖುಷಿ ಆಗ್ತಿದೆ ಭಾಳ. ಇವರು ನಮ್ಮ ಫ್ರೆಂಡ್ಸು. ಬಾಯ್. ಈಗ ಇದು ಜೋಜಿಲಾ ಪಾಸ್ ವಾರ್ ಮೆಮೊರೇಬಲ್ ಅಂತೇಳಿ ಈ ಕಡೆ ಎಲ್ಲ ನೋಡಿ. ಇಲ್ಲೆಲ್ಲ ಫುಲ್ ಎಲ್ಲ ಪಾಪ ನಮ್ಮ ಇವರೆಲ್ಲ ಸೈನಿಕರೆಲ್ಲ ಹೊಡೆದಾಡಿದ್ರು ನಿಮ್ಮಂತೇಳಿ. ಮಸ್ತಿದೆ, ಬಾಡಿ ಮಸ್ತ್ ಅದು ನೋಡಿ. ನೋಡಿ ಈ ಕಡೆಲ್ಲ ರಿವರ್ ಸೈಡ್ ಸೈಟಿಂಗ್ ಎಲ್ಲ ಮಜಾ ಬರುತ್ತೆ ಈ ಥರ ನೋಡಿದ್ರಲ್ಲ. ಅಯ್ಯೋ, ಇಲ್ಲಿ ರೋಡಿಗೆಲ್ಲ ಹಾಕಿದ್ರೆ ಹೆಂಗಪ್ಪ ಇವರು. ವಾವ್, ಇವರು JK16 ಇವ್ರೇನಿದಾರಲ್ಲ, ಏನು ಹೊಡೆಯಕತ್ತಾನು ಗಾಯ್ಸ್ ಇವನು ಗಾಡಿ. ಅಬ್ಬಾ ಅಂತೀನಿ. ಸ್ವಲ್ಪ ಸೈಡ್ ಕೊಟ್ಟರೆ ಹೋಗ್ಬಿಡ್ತಾನೆ ಅವನು. ಅಂದರೆ ಇಲ್ಲಿ ಭಾಳ ಮೈ ಮೇಲೆ ಬರಾಕತ್ತಾರೆ ಗಾಯ್ಸ್. ಈ ಕಡೆ ಟ್ರಕ್ ಡ್ರೈವರ್ಸ್ ಇರ್ಬೋದು, ಲೋಕಲ್ ಇರ್ತಾರಲ್ಲ, ಭಾಳ ಅಷ್ಟು ಬೇಕಂತಾನೆ ಬರೋಂಗೆ ಕಾಣಕತ್ತೈತೆ ನನಗೆ. ಭಾಳ ಸೈಡ್ ಇದ್ರೂ ನಿಮ್ಮ ಮೈ ಮೇಲೆ ಬರ್ತಾರೆ. ಇಲ್ಲಿ ನೋಡಿ ಗಾಯ್ಸ್, ಆ ಥರ ಇದೆ. ಅಬ್ಬಾ ಇವನೇ ತಿಕ್ಕಲ್ ನನ್ನ ಮಗ. ಸೈಡ್ ಲೆಫ್ಟ್ಲಿಂದ ಹೋಗ್ತಾನಲ್ಲ ಇವನು. ಇಲ್ಲಿ ನೋಡಿ ಗಾಯ್ಸ್, ರೈಟ್ ಸೈಡೆಲ್ಲ ಐಸೆಲ್ಲ ಹೆಂಗಾಗಿದೆ. ಇಲ್ಲೆಲ್ಲ ಹುಷಾರಾಗಿ ಹೋಗ್ಬೇಕು ಗಾಯ್ಸ್. ಇಲ್ಲೆಲ್ಲ ಸ್ವಲ್ಪ ಇದು ಇರ್ತವೆ, ಬ್ಲ್ಯಾಕ್ ಐಸ್ ಅಂತ ಇರ್ತಾವೆ, ಹುಷಾರಾಗಿ ಹೋಗ್ಬೇಕು. ಸ್ಕಿಡ್ ಆಗಿಬಿಡುತ್ತೆ ಗಾಡಿ. ನೋಡಿ ಇಲ್ಲೆಲ್ಲ ನೋಡಿ ಗೈಸ್, ಐಸೆಲ್ಲ ಯಾವ ಥರ ಇದೆ. ಫುಲ್ ಜಾಮ್ ಆಗಿಬಿಟ್ಟಿದೆ, -ಡಿಗ್ರಿ ಇದೆ ನೋಡಿ ಗೈಸ್. ಎಲ್ಲೆಲ್ಲ ಐಸೆಲ್ಲ ಹೆಂಗಾಗಿದೆ. ಒಬ್ಬರಿಂದ ಒಬ್ಬರು ಹೋದರೆ ಏನೋ ಒಂಥರ ವೈಬ್ ಮ್ಯಾಚ್. ಬೈಕರ್ಸಿಂದ ಇದೆ. ಆ ಕಡೆ ಲೆಫ್ಟೆಲ್ಲ ನೋಡಿ ಟವರ್ ಇದ್ದಾವೆ. ಇಲ್ಲಿ ಮೊಬೈಲ್ ಟವರ್ ಬರುತ್ತೆ ಗಾಯ್ಸ್. ಇಷ್ಟು ಫೀಟ್ ಮೇಲೆ ಇದೀವಿ ನಾವು. ಯಾರನ್ನ ಫೋನ್ ಮಾಡಲಿ ಆರಾಮ್ ರಿಸೀವ್ ಮಾಡ್ಕೊಂಡು ಮಾತಾಡ್ಬೋದು ಅಷ್ಟೇ. ಇವಾಗ ನಮ್ಮ ಫ್ರೆಂಡ್ ಒಬ್ಬನು ಮುಂದೆ ಹೋಗಿದ್ದ, ಅವನು ಇನ್ನು ಮುಂದೆ ಹೋಗಿ ಒಂದು ಕಿಲೋಮೀಟ್ರ್ ಮುಂದೆ ಹೋಗಿದ್ದ. ನಾವು ಹಿಂದೆ ಉಳಿದಿದ್ವಿ. ನಾನು ಸ್ವಲ್ಪ ಲೈಟ್ ಫಿಟ್ ಮಾಡೋದಿತ್ತು, ಹಿಂದೆ ಉಳ್ಕೊಂಡೆ. ಅವ್ನು ಫೋನ್ ಮಾಡ್ದ,
ಫೋನ್ ಬಂತು. ಇಷ್ಟು ಮೇಲೆ ಇದ್ರೂ ಗ್ರೇಟ್. ಇಷ್ಟು ಮೇಲೆ ಇದ್ರೂ ನಮಗೆ ನೆಟ್ವರ್ಕ್ ಸಿಗ್ತಾಗಿದೆ ಅಂತಂದರೆ ಇಟ್ಸ್ ಎ ಗ್ರೇಟ್ ವರ್ಕ್ ಅಂದರೆ. ನೋಡಿ ಗಾಯ್ಸ್, ಹೋಗ್ತಾನೆ ಇದ್ದೀವಿ ದಾರಿನೇ ಸಾಗ್ತಾಯಿಲ್ಲ, ಹಿಂಗೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಕಾರ್ಗಿಲ್ UT ಲದಾಖ್. ನೋಡಿ ಗಾಯ್ಸ್, ಎಲ್ಲ ರೈಡರ್ಸ್ ಎಲ್ಲರೂ ಬರ್ತಾ ಇರ್ತಾರೆ ಹಿಂಗೆ. ಏರ್ಪಿನ್ ಬೆಂಡ್ಸ್ ಬಂತು ಟರ್ನಿಂಗ್ ಟೈಮಲ್ಲಿ. ನೋಡಿ ಇಲ್ಲಿ ನೋಡಿ ಸಿ ಟೈಪ್ ಸಿ ಅಂತಾರಲ್ಲ, ಇದೆ ನೋಡಿ ಟೈಪ್ ಸಿ. S ಶೇಪ್, T ಶೇಪ್, ಜೋಜಿಲಾ ಪಾಸ್. ನಿಮಗೆ ಸರ್ಕ್ಯೂಟ್ ಬರುತ್ತಲ್ಲ ಆ ಥರ ಇರುತ್ತೆ ಇಲ್ಲಿ. ನೀವು ಮನೆಯಲ್ಲಿ ಗೇಮ್ಸ್ ಆಡ್ತೀರಲ್ಲ, ಅದರಲ್ಲಿ ನಾವು ಮನೇಲಿ ಗೇಮ್ಸ್ ಆಡ್ತೀರ, ನಾವು ಇಲ್ಲಿ ಬಂದು ರೈಡ್ ಮಾಡ್ತೀವಿ ಅಷ್ಟೇ. ನಮಗಿದು ಗೇಮ್ ಇದ್ದಂಗೆ, ಬಟ್ ಇದು ಸ್ವಲ್ಪ ಹುಷಾರಾಗಿ ಆಡಬೇಕು ಗೇಮು. ಸುಜುಕಿ ಹೈಲಕ್ಸ್ ಅಂದ್ಕೊಂಡೆ ನಾನು, ಆ್ಯಕ್ಚುಲಿ ಅದು ಹೈಲಕ್ಸ್ ಅಲ್ಲ. ನೋಡಿ ಗಾಯ್ಸ್, ಎಷ್ಟು ಸಣ್ಣ ಅದಾವೆ ಇಲ್ಲೆಲ್ಲ, ಚೋಟು ಮರಿಗಳಿದ್ದಂಗೆ. ಇಲ್ಲಿದೆ, ನಾವು ನಮ್ಮ ಕಡೆ ಇದ್ದಂಗೆ ಇಲ್ಲ ಗಾಯ್ಸ್ ಇಲ್ಲೆಲ್ಲ. ಇಲ್ಲಿ ಬೇರೆನೇ ಬ್ರೀಡ್ ಅದಾವೆ. ಕಮ್ ಟು ಟೂರಿಸಮ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಕಾರ್ಗಿಲ್. ಜಸ್ಟ್ ಎಂಟ್ರಿ. ನೋಡಿ ಎಷ್ಟು ಹೇಗಿದೆ ರೋಡ್, ಫುಲ್ ಸ್ಟ್ರೇಟ್ ಇದೆ ಗಾಯ್ಸ್. ಫುಲ್ ಅಂದರೆ ಫುಲ್ ಸ್ಟ್ರೇಟ್. ಆಮೇಲೆ ರೋಡ್ ಇಷ್ಟು ಖರಾಬ್ ಇದ್ರೂ ನಮಗೆ ಒಂದು ಸ್ವಲ್ಪ ಗಾಡಿ ಅಲ್ಲಾಡ್ತಾ ಇಲ್ಲ, ಜಸ್ಟ್ ಮೇಲೆ ಕೆಳಗೆ ಆಗ್ತಾಯಿದೆ ಅಷ್ಟೇ. ಸಲ್ಯೂಟ್ ಮಾಡ್ಬೇಕು ಗಾಯ್ಸ್. ಸೇಫ್ಟಿ ಸ್ಟಾರ್ಟ್ಸ್ ವಿತ್ ಯು, ಬಿಗಿನ್ಸ್ ವಿತ್ ಯು. ನೋಡಿ ಗಾಯ್ಸ್, ಎಷ್ಟು ಮಸ್ತ್ ಇದೆ ತೋಟ. ವಾ. ಪ್ರತಿಯೊಂದು ಟರ್ನ್ ಒಂದೊಂದು ಲ್ಯಾಂಡ್ಸ್ಕೇಪಿಗೆ ಒಂದೊಂದು ಇದೆ ನೋಡಿ. ವ್ಯೂ ನೋಡಿ ಹೆಂಗಿದೆ. ಇಂಧನ ವ್ಯೂ ಬೇರೆ ಇತ್ತು, ಇಲ್ಲಿ ಬೇರೆ ಇತ್ತು. ಡೆಲ್ಲಿಯಿಂದ ಬಂದಿದ್ದಾರೆ ಅವರು. ಇಲ್ಲೆಲ್ಲ ಫೋಟೋ ಇಳಿಸ್ಕೊತಾರೆ ಗಾಯ್ಸ್. ಬರೋದೇ ಅದಕ್ಕೆಲ್ಲ, ನೋಡೋಕ್ಕೆ, ಫೋಟೋ ಇಳಿಸ್ಕೊಳ್ಳೋಕ್ಕೆ, ಮೆಮೊರಿಗೆ. ಕಾರ್ಗಿಲ್ ಮತ್ತು ಲದಾಖ್ ರೋಡ್ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಇಲ್ಲಿ ನಮಗೆ ಚೆಕಿಂಗ್ ಮಾಡಿ ಆಮೇಲೆ ಗಾಡಿ ರಿಜಿಸ್ಟರ್ ಮಾಡಿ ಬಿಡ್ತಾರೆ. ಅದಾದಮೇಲೆ ಹೋಗ್ಬೋದು. ಇಲ್ಲಿ ನೋಡಿ ಗಾಯ್ಸ್, ಕಾರ್ಗಿಲ್ ರೋಡ್ ಬೇರೆನೇ ಇದ್ದಾವೆ, ಜೋಜಿಲಾ ಪಾಸ್ ರೋಡ್ ಬೇರೆ ಇದ್ದಾವೆ ಗಾಯ್ಸ್. ಇನ್ನೊಂದು ಏನಂದರೆ ಇಲ್ಲಿ ಸಡನ್ಲಿ ಬಂದುಬಿಡ್ತಾರೆ ಗಾಯ್ಸ್, ಹುಷಾರಾಗಿ ಹುಡ್ಕೊಂಡು ಬಿಡಬೇಕು. ರೈಟ್ ಸೈಡ್ ಯಾವಾಗ ಬರ್ತಾ ಗೊತ್ತಾಗಲ್ಲ. ನೋಡಿ ಇಲ್ಲಿ ಶಾರ್ಪ್ ಕಟ್ಸ್ ಇದಾವೆ ಗಾಯ್ಸ್, ಸಡನ್ಲಿ ಬರ್ತಾವ. ನೋಡಿ ಇಲ್ಲೆಲ್ಲ ರೈಟ್ ಸೈಡ್ ಕಟ್ ತೊಗೊಳೋ ಟೈಮಲ್ಲಿ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಮುಂದಿನಿಂದ ಸಡನ್ಲಿ ಬರ್ತಾರೆ. ಕೆಲವರು ಅವ್ರು ನೋಡಿತಾರೆ, ಕೆಲವರು ಅವ್ರು ನೋಡಲ್ಲ. ಅವ್ರು ನೋಡಿದ್ರೆ ನಮ್ಗೆ ಅವೇರ್ನೆಸ್ ಆಗುತ್ತೆ, ನಾವು ಅವ್ರು ನೋಡೇ ಹೊಡಿತೀವಿ. ಬಟ್ ಎಲ್ಲರೂ ನಮ್ಮ ಥರ ಇರಲ್ಲಲ್ಲ. ನೋಡಿ ಗಾಯ್ಸ್, ಇಂಥದ್ದು ಗಾಡಿ ಹೊಡಿಬೇಕಂದ್ರೆ ಫುಲ್ ಹ್ಯಾಂಡಲ್ ಎಲ್ಲ ಆಡಿಸ್ಕೊಂಡು ಹೊಡಿಬೇಕು. ಇಲ್ಲಿಂದ ಇನ್ನೂ ಒಂದು 12 ಕಿಲೋಮೀಟ್ರ್ ಇದೆ ದ್ರಾಸ್ ಅಂತ.
ಫುಲ್ ನ್ಯಾರೋ, ಮುಂದೆ ಹೋಗ್ತಾ ಹೋಗ್ತಾ ನ್ಯಾರೋ ಆಗ್ತದೆ ರೋಡು. ಲೆಫ್ಟಿಗೆಲ್ಲ ಕಲ್ಲುಗಳು, ಲ್ಯಾಂಡ್ ಸ್ಲೈಡಿಂಗ್ ಝೋನ್ಸ್ ಎಲ್ಲ ಇದಾವೆ ಎಲ್ಲಲ್ಲ. ಇಲ್ಲಿ ನೀವು 3ನೇ ಗೇರು 4ನೇ ಗೇರಿಗೆ ಹೊಡಿಬೇಕಾಗುತ್ತೆ. 5th ಗೇರ್ 6th ಗೇರ್ ಬಿಡೋದೇ ಇಲ್ಲ. ಯಾಕಂದರೆ ಹೈ ಲ್ಯಾಟಿಟ್ಯೂಡ್ನಾಗ ಇದ್ದೀವಲ್ಲ, ಸೊ ಹಂಗಾಗಿ ಆ ಗಾಡಿ ತೊಗೊಳಂಗಿಲ್ಲ, ಆ ಪವರ್ ತೊಗೊಳಂಗಿಲ್ಲ. ನೀವು ಯಾಗಾನ ಗಾಡಿ ತೊಗೊಂಡು ಬನ್ನಿ. ಇಲ್ಲಿ ನೋಡಿ ಗಾಯ್ಸ್, ಒಂದು ಬ್ರಿಡ್ಜ್ ಬಂದಿದೆ. ಈವನ್ ನಾರ್ಮಲ್ ಸ್ಪೀಡ್ ಕ್ಯಾನ್ ಮೀಟ್ ಯುವರ್ ನೀಡ್. ವಾವ್, ಸೂಪರ್.